ಮಂಡ್ಯ ವಿಚಾರದಲ್ಲಿ ಸುಮಲತಾ ಅಂಬರೀಶ್ ನಿರ್ಧಾರ ಏನು? ಎಚ್ಡಿಕೆ ಸುಮಲತಾ ಭೇಟಿಯಾಗಿದ್ದಾರೆ. ಏಪ್ರಿಲ್ 3ಕ್ಕೆ ಬೆಂಬಲಿಗರ ಸಭೆ ನಡೆಸೋದಾಗಿ ಸಂಸದೆ ಸುಮಲತಾ ಹೇಳಿದ್ದಾರೆ. ಇದರ ಮೇಲೆ ಕಣ್ಣಿಟ್ಟು ಕಾಂಗ್ರೆಸ್ ಕೂಡ ಕಾಯ್ತಾ ಇದೆ, ಏನ್ ಬೆಳವಣಿಗೆ ಆಗಬಹುದು ಅಂತ. ದೋಸ್ತಿಗೆ ಸುಮಲತಾ ಬೆಂಬಲಿಸ್ತಾರಾ ಇಲ್ವಾ ಅಂತ ಕಾಂಗ್ರೆಸ್ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿದೆ. ಬೆಂಬಲಿಸಿದ್ರೆ ಬೇರೆ ರಣತಂತ್ರವನ್ನ ಹೆಣಿಬೇಕಾಗುತ್ತೆ, ಬೆಂಬಲಿಸದೇ ಇದ್ರೆ ಪ್ಲಾನ್ ಬೇರೆ ಮಾಡಬೇಕಾಗುತ್ತೆ. ಅತ್ತ ದರಿ ಇತ್ತ ಪುಲಿ ಅನ್ನೋ ಸ್ಥಿತಿಯಲ್ಲಿ ಸಂಸದೆ ಸುಮಲತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಸುಮಲತಾ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ದಾರೆ. ಈ ಭೇಟಿ ಆದ ನಂತರ ಕುಮಾರಸ್ವಾಮಿ ಮತ್ತೆ ಸುಮಲತಾ ಇಬ್ಬರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ಅವರ ಒಂದು ಈಗ ಕ್ಯಾಂಡಿಡೇಚರು, ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು, ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನನ್ನ ನಿರ್ಧಾರ ಏನೇ ಇದ್ದರೂ ನಾನು 3ನೇ ತಾರೀಕಿಗೆ ತಿಳಿಸ್ತೀನಿ. ಇನ್ನೊಂದು ರೌಂಡ್ ನಾನು BJP ಮುಖಂಡರ ಜೊತೆಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ. ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು, ನನ್ನ ಮಂಡ್ಯ ಜನತೆ ಅವರ ಜೊತೆಲೇ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ. ಮೇಡಮ್, ಆಗಿನ ಸನ್ನಿವೇಶಕ್ಕೂ ಈಗ ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ, ಅವರ ಸಹಕಾರ ಕೋರಲಿಕ್ಕೆ ಏನು ಬಂದಿದ್ದೇನೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಸರ್, ಇವತ್ತು ನಿಮ್ಮ ಚರ್ಚೆ ಸಂದರ್ಭದಲ್ಲಿ ಪೂರಕವಾಗಿತ್ತ ಸರ್, ಸಹಕಾರ ಕೊಡ್ತೀನಿ ಅಂತ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಯಾಕೆಂದರೆ ಅವ್ರಿಗೂ ಅವರದೇ ಆದಂಥ ಬೆಳೆಸಿರ್ತಕ್ಕಂಥ ಹಿತೈಷಿಗಳು, ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ. ಅವರು ಎಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡೋಣ, ಏನೂ ಇಲ್ಲ, ಯಾವ ಬೇಡಿಕೆಗಳು. ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ DKಶಿ ಕೂಡ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡಿ. ಫಸ್ಟು ಅವರ ನಿಲುವು ಬದಲಾವಣೆ ಮಾಡಿಕೊಂಡ್ರೆ BJP ಪರ ಐಡೆಂಟಿಫೈ ಮಾಡ್ಕೊಂಡಿದ್ರು. BJP ಪರ ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ JDSಗೆ ನಡೆದ ಯುದ್ಧದ ಕಾಳಗ, ಮಾತಿನ ಕಾಳಗ, ಜನ ಏನು ತೀರ್ಮಾನ ಮಾಡ್ತಾರಂತ ಗೊತ್ತಿಲ್ಲ. ಜನ ದಂಡ್ರಲ್ಲ. ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟು ಅವರ ಸ್ವಾಭಿಮಾನ ಏನು ಒಂದು ಮತಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು, ಅದಕ್ಕೇನಾದ್ರು ಅವರು ಬದ್ಧ ಇದ್ದರೆ ಆಮೇಲೆ ಯೋಚನೆ ಮಾಡಲ್ಲ. ಅವ್ರದ್ದು ಬದ್ಧತೆ ಬದಲಾವಣೆ ಆಗದೆ ಹೋದರೆ ನಾವು ಅದಕ್ಕೆ ನಮ್ಮ ಲೋಕಲ್ ಅವ್ರಿಗೆ ಬಿಡ್ತೀನಿ ನಾನು. ಯಾಕೆಂದರೆ ನಾವು ಯಾವತ್ತೂ ನಮ್ಮ ಪಾರ್ಟಿಲಿ ಹೈಕಮಾಂಡಿಂದ ನಮ್ಮ ಮೇಲ್ಗಡೆಯಿಂದ ಯಾರನ್ನೂ ಡ್ರಾಪ್ ಮಾಡೋದಿಲ್ಲ. ಕೆಳಗಡೆ ಬೇಸ್ ಇರಬೇಕು. ನಮ್ದು ಏನಿದ್ರು ರೂಟ್ ಇದ್ರೆ ಮಾತ್ರ ಫ್ರೂಟು. ಬಟ್ ಕಾಂಗ್ರೆಸ್ ಅವ್ರು ನಮ್ಗೆ ಆಹ್ವಾನ ಕೊಡ್ತಾ ಇದ್ರೆ ನಾನೇನು ಡಿಸೈಡ್ ಮಾಡಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ರು. ಅವ್ರು ಬಿಟ್ಟಿದ್ದು, ಅವ್ರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ಉಪಕಾರ ಮಾಡಿ ತೀರಿಸ್ಕೋಬೇಕು. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಮೊದಲಿಗೆ ವಿಜಯೇಂದ್ರ ಭೇಟಿ ಮಾಡಿದ್ರು, ಇವತ್ತು ಸ್ವತಃ HD ಕುಮಾರಸ್ವಾಮಿ ಅವರು ಸುಮಲತಾರನ್ನ ಭೇಟಿ ಮಾಡಿದ್ದಾರೆ. ಬಟ್ ನಿರ್ಧಾರ ಮಾತ್ರ ಇನ್ನೂ ನಿಗೂಢವಾಗಿದೆ. ಏನಾಗಬಹುದು ಅನ್ಸುತ್ತೆ? ಖಂಡಿತವಾಗಿ ವಿಜಯ್, ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ CM ಕುಮಾರಸ್ವಾಮಿ ಅಖಾಡಕ್ಕಿಳಿಯೋದು ಕನ್ಫರ್ಮ್ ಆಗಿದೆ. ಇತ್ತ ಸುಮಲತಾ ಅವರ ಬೆಂಬಲದ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಸುಮಲತಾ ಅವರು ನಮಗೆ ಬೆಂಬಲ ನೀಡಲಿ, ಇಲ್ಲ ಸೈಲೆಂಟ್ ಆಗಿರಲಿ ಅಂತಕ್ಕಂಥ ಆಗ್ರಹವನ್ನ ಮಂಡ್ಯ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ಇನ್ನು CM ಸಿದ್ದರಾಮಯ್ಯ ಕೂಡ ಸುಮಲತಾ ಅವರು ಕಳೆದ ಬಾರಿ ಗೆದ್ದಿದ್ದು ನಮ್ಮ ಮತಗಳಿಂದ ಎಂಬತಕ್ಕಂಥ ಹೇಳಿಕೆಯನ್ನು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಮತ್ತೆ ವಿಜಯೇಂದ್ರ ಅವರು ಭೇಟಿಯಾಗಿ ಮೈತ್ರಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು ಎಂಬತಕ್ಕಂಥ ಕೋರಿಕೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ 3ನೇ ತಾರೀಕು ತಮ್ಮ ನಿರ್ಧಾರವನ್ನ ತಿಳಿಸಲಿದ್ದಾರೆ ಹಾಲಿ ಸಂಸದೆ ಸುಮಲತಾ ಅವರು. ಸದ್ಯ ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಸುಮಲತಾ ಅವರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರೆ ಎಂಬತಕ್ಕಂಥ ನಿರೀಕ್ಷೆಯಲ್ಲಿದ್ದರೂ ಸಹಿತವಾಗಿ ಒಂದು ವೇಳೆ ಏನಾದರೂ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಸುಮಲತಾ ಅವರು ತಮ್ಮ ನಿಲುವನ್ನ ತೆಗೆದುಕೊಂಡೇ ಆದ್ರೆ ರಾಜಕೀಯವಾಗಿ ಈ ವಿಚಾರವನ್ನ ಅಂದ್ರೆ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು, ಕಾಂಗ್ರೆಸ್ನ ಮತಗಳಿಂದ ಗೆದ್ರು, ಆದ್ರೂ ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸದೆ ಕುಮಾರಸ್ವಾಮಿ ಇರ್ಬೋದು ಮತ್ತೆ JDS ನಾಯಕ
ನಾಯಕರ ನಡೆಯನ್ನ ಟೀಕಿಸಿದ್ರು. ಈಗ ಅವ್ರಿಗೆ ಬೆಂಬಲ ನೀಡೋದು ಎಷ್ಟು ಸರಿ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ಚುನಾವಣೆಯನ್ನ ಎದುರಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಪರಿಸ್ಥಿತಿಯನ್ನ ನೋಡಿದಂತ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರುಗಳು ಕೂಡ ಕಾಂಗ್ರೆಸ್ನವರೇ, ಸದ್ಯ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಕಾಂಗ್ರೆಸ್ನವರೇ. ಈ ಸಂದರ್ಭದಲ್ಲಿ ಸುಮಲತಾ ಅವರು ಈಗ ಬಿಜೆಪಿಯನ್ನ ಬೆಂಬಲಿಸಿದ್ರು ಸಹಿತವಾಗಿ ಮೈತ್ರಿ ಅಭ್ಯರ್ಥಿಯ ವಿಚಾರ ಬಂದಂತ ಸಂದರ್ಭದಲ್ಲಿ ಈಗ ಅವರೇ ಟಿಕೆಟ್ ಅನ್ನ ತಗೊಂಡು ಸ್ಪರ್ಧೆ ಮಾಡಬಹುದಿತ್ತು. ಈ ವಿಚಾರ ಕುರಿತಂತೆ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನ ಪ್ರಸ್ತಾಪಿಸೋ ಜೊತೆಗೆ ಈಗ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸೋದು ಎಷ್ಟು ಸಮಂಜಸ ಅಂತಕ್ಕಂಥ ವಿಚಾರವನ್ನು ಕೂಡ ಮಂಡ್ಯ ಮತದಾರರ ಮುಂದೆ ಇಡ್ಲಿದ್ದಾರೆ. ಹಾಗಾಗಿ ಸುಮಲತಾ ನಡೆಯನ್ನ ಕುರಿತಂತೆ ಈಗಾಗಲೇ ಬಿಜೆಪಿ ಮತ್ತೆ JDS ನಾಯಕರು ಯಾವ ರೀತಿ ಸುಮಲತಾ ಅವರ ಬೆಂಬಲ ಪಡಿಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಪದೇ ಪದೇ ಭೇಟಿ ಆಗ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಎಲ್ಲೋ ಸುಮಲತಾ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಂದ್ರೆ ಅವರೇ ನೇರವಾಗಿ ಬಂದು ನಮಗೆ ಬೆಂಬಲವನ್ನ ಸೂಚಿಸಬೇಕು, ಅಂದ್ರೆ ಅವರು ಕಳೆದ ಬಾರಿ ಗೆದ್ದಿದ್ದು ನಮ್ಮ ಮತಗಳಿಂದ ಎಂಬತಕ್ಕಂಥ ಹೇಳಿಕೆ ಏನಿದೆ ಇದು ಸಹಜವಾಗಿ ಸುಮಲತಾ ಅವರೇ ಬೇಷರತ್ತಾಗಿ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲಿ ಎಂಬತಕ್ಕಂಥ ಲೆಕ್ಕಾಚಾರದ ಜೊತೆಗೆ ಒಂದು ವೇಳೆ ಏನಾದರೂ ಅವರು ಬೆಂಬಲಿಸ್ತದೆ ಮೈತ್ರಿ ಅಭ್ಯರ್ಥಿಯ ಪರ ಹೋದ್ರೆ ಅದರಿಂದನೂ ಕೂಡ ರಾಜಕೀಯವಾಗಿ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಬಹುದು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.